ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಚಿಕ್ಕಮಗಳೂರಲ್ಲಿರೋ ಕಳಸಾದ ಹತ್ರ ಇರುವ ಕಣಿವೆ ರೆಸಾರ್ಟ್ಗೆ ಬಂದಿದ್ದೀವಿ. ಮುಂದೆ ತೋರಿಸ್ತೀನಿ ನಿಮಗೆ ಇಲ್ಲಿ ಕಾಟೇಜ್ ಎಲ್ಲ ಹೇಗಿದೆ ಅಂತೇಳಿ. ಸ್ನೇಹಿತರೆ, ಇದು ರೆಸಾರ್ಟ್ನ ಹೊರಗಡೆ ಏರಿಯಾ. ನೀವಿಲ್ಲಿ ಶಟಲ್, ಬ್ಯಾಡ್ಮಿಂಟನ್, ಕ್ರಿಕೆಟ್ ಸಹ ಆಡ್ಬೋದಿಲ್ಲಿ. ಇದು ರೆಸಾರ್ಟ್ನ ರೂಮ್ಗಳು. ಸ್ನೇಹಿತರೆ, ಈ ಕಣಿವೆ ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಹ ಇದೆ. ಅಲ್ಲಿ ಮೇಲೆ ನೋಡ್ಬೋದು ನೀವು, ಮಕ್ಕಳು ಆಟ ಆಡೋಕ್ಕೆ ಸಹ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಬನ್ನಿ, ರೂಮ್ ಎಲ್ಲ ತೋರಿಸ್ತೀನಿ ನಿಮಗೆ. ರೂಮ್ ಎಲ್ಲ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ, ನೀವಿಲ್ಲಿ ನೋಡ್ಬೋದು. ಇದು ರೂಮ್ನ ಹೊರಗಡೆ ಏರಿಯಾ. ಇದನ್ನು 360 ಆ್ಯಂಗಲಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ಈ ರೆಸಾರ್ಟ್ನ ಹಿಂಭಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆಯಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದೇ ವ್ಯೂ ಪಾಯಿಂಟ್ ಅಂತ ನೋಡಿ. ಇಲ್ಲಿಂದ ನಿಂತರೆ ಧರ್ಮಸ್ಥಳದ ಲೈಟಿಂಗ್ಸ್ ಕಾಣುತ್ತಂತೆ ನೈಟ್ ಹೊತ್ತು. ಹಾಗೆ ಇವ್ರದ್ದು ಎಸ್ಟೇಟಲ್ಲಿ ಮಡ್ಬಾತ್ ಮತ್ತು ಪ್ರೈವೇಟು ಫಾಲ್ಸ್ ಸಮೇತ ಇದೆಯಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ ಹೋಗೋಣ, ಹೇಗಿದೆ ನೋಡೋಣ ಫಾಲ್ಸ್ ಮತ್ತು ಮಡ್ಬಾತ್. ಇದು ಹೋಗೋ ದಾರಿ ಅಲ್ಲಿಗೆ. ಇದು ಮಡ್ಬಾತು. ಇಲ್ಲಿ ಮುಲ್ತಾನ್ ಮುಟ್ಟಿ ಸಹ ಇದೆಯಂತ ಇಲ್ಲಿ. ಇದು ಪ್ರೈವೇಟ್ ಫಾಲ್ಸಿಗೆ ಹೋಗೋ ದಾರಿ. ಇದು ಅಡಿಕೆ ತೋಟ ಸಿಗುತ್ತೆ ಮಧ್ಯದಲ್ಲಿ. ಇಲ್ಲಿ ಅಡಿಕೆ ತೋಟದ ಮಧ್ಯದಲ್ಲಿ ಆ ಫಾಲ್ಸ್ ಇರೋದು, ಪ್ರೈವೇಟ್ ಫಾಲ್ಸು. ಕಾಫಿ ತೋಟ ಮತ್ತು ಅಡಿಕೆ ತೋಟ. ಫಾಲ್ಸಿನ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ, ತೋರಿಸ್ತೀನಿ ತಡೀರಿ. ಸಖತ್ತಾಗಿದೆ ಅಲ್ಲ. ಇಲ್ಲಿ ಕಣಿವೆ ರೆಸಾರ್ಟಲ್ಲಿ ವೆಜ್ಜು, ನಾನ್ ವೆಜ್ಜು ಎರಡು ಥರದ ಊಟನೂ ಇರುತ್ತೆ. ಎಲ್ಲ ಊಟನೂ ಮಲೆನಾಡು ಶೈಲಿಲೇ ಇರುತ್ತೆ ಇಲ್ಲಿ. ಇಲ್ಲಿ ಸರ್ವೀಸು ತುಂಬ ಚೆನ್ನಾಗಿದೆ ಮತ್ತು ಫುಡ್ ಟೇಸ್ಟು ಕೂಡ ಸಹ ತುಂಬ ಚೆನ್ನಾಗಿದೆ. ನೀವು ವೀಕೆಂಡಲ್ಲಿ ಚಿಕ್ಕಮಗಳೂರು ಟ್ರಿಪ್ ಪ್ಲಾನ್ ಮಾಡ್ತಾಯಿದ್ರೆ ಕಣಿವೆ ರೆಸಾರ್ಟಿಗೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ಸರ್ವೀಸು ಮತ್ತು ಕಾಟೇಜ್ ಎಲ್ಲ. ಸ್ನೇಹಿತರೆ, ಇವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಬಲರಾಯನ ದುರ್ಗನ ಕೋಟೆ ಮತ್ತು ಬಂಡಾಜೆ ಫಾಲ್ಸಿಗೆ ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟ್ರೆಕ್ ಹೇಗಿರುತ್ತೆ ಗೊತ್ತಿಲ್ಲ, ತುಂಬ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ದಾರೆ ಅಲ್ಲಿ. ನೋಡೋಣ ಹೇಗಿರುತ್ತೆ ಅಂತ. ಸನ್ರೈಸ್ ಆಗ್ತಾ ಇದೆ, ನೀವು ನೋಡ್ಬೋದಲ್ಲಿ. ಇಲ್ಲ ಸ್ನೇಹಿತರೆ, ನೀವು ಬಲರಾಯನ ದುರ್ಗ ಕೋಟೆ ಮತ್ತು ಬಂಡಾಜೆ ಫಾಲ್ಸಿಗೆ ಟ್ರೆಕ್ ಮಾಡಬೇಕಂತ ಹೇಳಿದರೆ ಕರ್ನಾಟಕ ಎಕೋ ಟೂರಿಸಮಲ್ಲಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಒಬ್ಬರಿಗೆ 300 ರೂಪಾಯಿ ಚಾರ್ಜಸ್ ಇದೆ. ಇದು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇದು ಮೊದಲನೇ ವ್ಯೂ ಪಾಯಿಂಟು. ತುಂಬ ಸೂಪರ್ ಆಗಿದೆ ಇಲ್ಲಿ, ಒಳ್ಳೆ ವ್ಯೂ ಪಾಯಿಂಟು. ಹಾಗೆ ನಮ್ಮ ಡೆಸ್ಟಿನೇಷನ್ ನೋಡಿ ಅಲ್ಲಿದೆ, ಅದೇ ಬಲರಾಯನ ದುರ್ಗನ ಕೋಟೆ.
ಮಧ್ಯದ್ದು ಫುಲ್ಲು ಗ್ರೀನ್ರಿ ಇದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಇಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ಅದು ಬಲರಾಯನದುರ್ಗನ ಕೋಟೆ ಇದು. ಬನ್ನಿ ಹೋಗೋಣ. ಇಲ್ಲಿಗೆ ಬಂದು ಹೇಗೆ ಕೋಟೆ ಕಟ್ಟಿದ್ರು ಅಂತ ನಮಗಂತೂ ಐಡಿಯಾ ಇಲ್ಲ ಗುರು. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಗೆ ಹತ್ತು ಬರೋಕ್ಕೆ ಅಲ್ಲಿ ಉಸಿರು ಮೇಲೆ ಕೆಳಗೆ ಆಗ್ತಿದೆ. ಅವರು ಈ ಕಲ್ಲನ್ನೆಲ್ಲ ಹೊತ್ಕೊಂಡು ಹೇಗೆ ಹತ್ತು ಬಂದರೂ ಗೊತ್ತಿಲ್ಲ ನಮಗೆ. ಹೇಗೆ ಕೋಟೆ ಕಟ್ಟಿದ್ರು ಅಂತಲೂ ಗೊತ್ತಿಲ್ಲ. ಬಲರಾಯನದುರ್ಗನ ಕೋಟೆ ನೋಡಿದ್ದಾಯ್ತು. ಇದು ಬಂಡಾಜೆಗೆ ಹೋಗೋ ದಾರಿ. ಇಲ್ಲಿಂದ ಬಂಡಾಜೆಗೆ ಹೋಗ್ತೀವಿ. ಸ್ನೇಹಿತರೆ, ಇದೆ ನೋಡಿ ಬಂಡಾಜೆ ಫಾಲ್ಸ್. ತುಂಬ ಅಡ್ವೆಂಚರ್ ಆಗಿತ್ತು ಟ್ರೆಕ್ಕಿಂಗ್.